ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈ 5 ತಪ್ಪು ನಾನು ಏನು ಹೇಳ್ತೀನಿ ಇದು ನೀವು ಮಾಡಲೇಬಾರ್ದು ನಿಮ್ಮ ಚಾನಲಲ್ಲಿ, ಓಕೆನಾ? ಈ 5 ಏನು ತಪ್ಪಿದೆ ನೀವು ಯಾವಾಗ ಮಾಡ್ತೀರಾ ಆವಾಗಿಂದನೇ ನಿಮ್ಮ ಚಾನಲ್ ಏನಾಗುತ್ತೆ, ಗ್ರೋ ಆಗೋಲ್ಲ, ಓಕೆನಾ? ನನ್ನ ಚಾನಲ್ಲು ಈವನ್ ಗ್ರೋ ಆಗೋಕ್ಕೆ 1 ವರ್ಷ ಆಗೋಯಿತು. ಈಗ ಹೋಗಿ ಒಂದು ಸ್ವಲ್ಪ ಗ್ರೋ ಆಗ್ತಿದೆ. ಯಾಕಂದರೆ ನಾನು ಫಸ್ಟ್ ಏನು ಮಾಡ್ತಿದ್ದೆ ಅದೇ 5 ತಪ್ಪು ಏನಿದೆ ಈಗ ನಾನು ನಿಮಗೆ ಮುಂದಕ್ಕೆ ಹೇಳಕ್ಕೆ ಹೋಗ್ತೇನಲ್ಲ, ಆ 5 ತಪ್ಪು ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೆ. ಸೊ ಈಗ ಸ್ಟಾಪ್ ಮಾಡಿದ್ದೀನಿ ಆ 5 ತಪ್ಪು ಮಾಡೋದು. ಆ ಕಾರಣದಿಂದ ಏನಾಗ್ತಿದೆ, ನನ್ನ ಚಾನಲ್ ಒಂದು ಸ್ವಲ್ಪ ಆಗಿ ಗ್ರೋ ಆಗ್ತಿದೆ, ಓಕೆನಾ? ಸೊ ಈಗೆಲ್ಲ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಚಾನಲ್ಸು, ಸೊ ಈಗ ನಾನು ಏನು 5 ಇಂಪಾರ್ಟೆಂಟ್ ತಪ್ಪುಗಳು ಹೇಳ್ತೀನಿ, ಆ ತಪ್ಪೇನಿದೆ ಆ ತಪ್ಪು ನೀವು ಮಾಡಬಾರ್ದು ನಿಮ್ಮ ಚಾನಲಲ್ಲಿ, ಓಕೆನಾ ಗೈಸ್? ಒಂದೊಂದಾಗಿ ತಿಳ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಸೊ ಈ ತಪ್ಪೇನಾದರೂ ನೀವು ಮಾಡ್ತಿದ್ರೆ ಇವತ್ತಿಗೆ ನಿಲ್ಲಿಸಿ, ನಿಮ್ಮದು ಚಾನಲ್ ಏನಾಗುತ್ತೆ ನಿಲ್ಲಿಸಿದ್ರೆ ನಿಮ್ಮದು ಚಾನಲ್ಲು ಸ್ವಲ್ಪ ಹೋಗಿ ಮುಂದಕ್ಕೆ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ ಗೈಸ್? ಈ 5 ತಪ್ಪಲ್ಲಿ ನೀವು ಯಾವುದಾದ್ರೂ ಒಂದು 2-3 ತಪ್ಪು ಮಾತ್ರ ನೀವು ಈ 3 ತಪ್ಪು ಮಾಡ್ತಾಯಿದ್ದೀನಿ, ಇನ್ನೆರಡು ತಪ್ಪು ನೋಡ್ದಲ್ಲೇ ಹಾಗೆ ಹೋಗ್ಬಿಟ್ರೆ ನಿಮ್ಮದು ಚಾನಲ್ ಗ್ರೋ ಆಗೋಲ್ಲ, ಓಕೆನಾ? ಈಗಲೇ ಹೇಳ್ತಾ ಇದ್ದೀನಿ. ಸೊ 5 ತಪ್ಪೇನಿದೆ 5 ತಪ್ಪನ್ನ ನಿಲ್ಲಿಸಿ ಕ್ಲೀನಾಗಿ ನೋಡ್ಕೊಳ್ಳಿ, ಓಕೆನಾ ಗೈಸ್? ಈಗ ವಿಷ ಇರುತ್ತೆ 5 ಡಬ್ಬದಲ್ಲಿ. ಸೊ ನೀವು 2-3 ಡಬ್ಬ ನಾನು ನೋಡಿದ್ದೀನಿ, ಬಿಟ್ಬಿಡ್ತೀನಿ. ಆ 2 ಡಬ್ಬ ತಗೋತೀನಿ ಅಂದರೆ ಏನಾಗುತ್ತೆ, ಅದೂ ವಿಷನೇ, ಅದು ತಗೊಂಡ್ರೂ ಇದಾಗುತ್ತೆ, ಓಕೆನಾ ಗೈಸ್? ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಹೇಳಿದ್ದು, ಓಕೆನಾ ಗೈಸ್? ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು 5 ಪಾಯಿಂಟ್ಸ್ ಏನಿದೆ ಬರೆದಿಟ್ಟಿದ್ದೀನಿ ನೋಟಲ್ಲಿ, ನಿಮಗೆ ಒಂದೊಂದಾಗಿ ತಿಳಿಸ್ಕೊಡೋಕ್ಕೆ, ಓಕೆನಾ? ಸೊ ಮೊದಲನೇ ತಪ್ಪು ಏನಂದರೆ, ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ ಮಾಡೋದು ಶೇರು, ಓಕೆನಾ? ನಿಮ್ಮ ವಿಡಿಯೋ ಏನಿದೆ ಶೇರ್ ಮಾಡೋದು, ಓಕೆನಾ? ಶೇರ್ ಮಾಡೋ ಆಪ್ಷನ್ ಏನಕ್ಕೆ ಕೊಟ್ಟಿದೆ ಯೂಟ್ಯೂಬು? ಶೇರ್ ಮಾಡೋದಕ್ಕೆ. ಅವರು ಯೂಟ್ಯೂಬ್ ಅಂತೂ ಏನು ಹುಚ್ಚರಲ್ಲ ಸುಮ್ಮನೆ ಬಂದುಬಿಟ್ಟು ಶೇರ್ ಆಪ್ಷನ್ ಕೊಡೋದಕ್ಕೆ, ಓಕೆನಾ? ಸೊ ಯೂಟ್ಯೂಬ್ ಅಂದ್ಬಿಟ್ಟು ಶೇರ್ ಮಾಡೋದಕ್ಕೆ ಕೊಟ್ಟಿರೋದು. ನಿಮ್ಮದು ಏನಿದೆ ಶೇರ್ ಬಟನ್ ಏನಿದೆ ಅದು ನೀವು ಶೇರ್ ಮಾಡಬೇಕು. ಬಟ್ ಯಾವ ಥರ ಶೇರ್ ಮಾಡಬೇಕು, ನೀವು ಕರೆಕ್ಟ್ ಆಡಿಯನ್ಸ್ ಹತ್ರ ಶೇರ್ ಮಾಡಬೇಕು, ಓಕೆನಾ? ಸೊ ನಿಮ್ಮ ವಿಡಿಯೋ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋರ ಹತ್ರ ಮಾತ್ರ ಶೇರ್ ಮಾಡಬೇಕು. ಸೊ ನೀವೇನು ಮಾಡ್ತೀರಾ, ಈಗ ಹೊಸ ಚಾನಲ್ನ ಕ್ರಿಯೇಟ್ ಮಾಡ್ತೀರಾ, ಹೊಸ ಚಾನಲ್ನ ಕ್ರಿಯೇಟ್ ಮಾಡಾದಮೇಲೆ ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ಒಂದು 50 ಜನ ಫ್ರೆಂಡ್ಸ್ ಇದ್ದಾರೆ ಅಂದ್ಕೊಳ್ಳಿ, ಆ 50 ಜನ ಹತ್ರ ಕಳಿಸ್ತೀರಾ, ಓಕೆನಾ? ನಿಮ್ಮ ವಿಡಿಯೋ ಏನಿದೆ 50 ಜನ ಹತ್ರ ಕಳಿಸ್ತೀರಾ, ಆ ಲಿಂಕ್ನ ಕಾಪಿ ಮಾಡಿಬಿಟ್ಟು, ನಿಮ್ಮ ವಿಡಿಯೋ ಲಿಂಕ್ ಏನಿರುತ್ತೆ ಅದನ್ನು ಕಾಪಿ ಮಾಡಿಬಿಟ್ಟು 50 ಜನ ಹತ್ರ ಕಳಿಸ್ತೀರಾ, ಓಕೆನಾ? ಅದರಲ್ಲಿ ಬಂದುಬಿಟ್ಟು ಇಂಟ್ರೆಸ್ಟೇ ಇರಲ್ಲ ಅವ್ರಿಗೆ, ಆ ಥರ ಜನ ಹತ್ರ ನೀವು ಕಳಿಸಿರ್ತೀರ, ಆ ಫ್ರೆಂಡ್ಸ್ ಹತ್ರ ಕಳಿಸಿರ್ತೀರ. ಸೊ ಅವ್ರು ಏನು ಮಾಡ್ತಾರೆ, ನೀವು ಹೇಳಿದ್ರಲ್ಲ ಅಂತ ಒಂದು ಸಲ ನೋಡ್ತಾರೆ ಅಷ್ಟೇ, 1-2 ಸಲ 3 ಸಲ ನೋಡ್ಬೋದು ಅಷ್ಟೇ. ಆಮೇಲೆ ಏನು ಮಾಡ್ತಾರೆ, ಒಂದು ಡೈಲಿ ಬರೀ ಇದೆ, ನಂಗೆ ಇಂಟ್ರೆಸ್ಟು ಇಲ್ಲ ಏನೂ ಇಲ್ಲ ಅಂತ ಬಿಟ್ಬಿಡ್ತಾರೆ ನಿಮ್ಮ ವಿಡಿಯೋ ನೋಡೋದನ್ನು, ಓಕೆನಾ? ಇದರಿಂದ ಏನಾಗುತ್ತೆ, ನಿಮ್ಮದು ರೀಚ್ ಬಂದುಬಿಟ್ಟು ಡೌನ್ ಆಗುತ್ತೆ. ಈಗ ಒಂದು ಸಲ ಅವ್ರು ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಬಂದುಬಿಟ್ರೆ ಏನಾಗುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಈ ವಿಡಿಯೋದಲ್ಲಿ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಏನಾಗುತ್ತೆ, ನಿಮ್ಮದು ರೀಚ್ ಬಂದುಬಿಟ್ಟು ಇದರಿಂದ ಡೌನ್ ಆಗುತ್ತೆ, ಓಕೆನಾ? ಸೊ ಯಾವುದೇ ಕಾರಣಕ್ಕೂ ನೀವು ಬಂದುಬಿಟ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಬೇಡಿ ಅಂತ ಅದಕ್ಕೆ ಹೇಳೋದು, ಓಕೆನಾ? ಯೂಟ್ಯೂಬಲ್ಲೇ ಹೋಗಲಿ, ಯೂಟ್ಯೂಬಲ್ಲೇ ಇಂಪ್ರೆಷನ್ಸಿಂದನೇ ನಿಮ್ಮದು ವ್ಯೂಸ್ ಬರಲಿ, ಅದರಿಂದ ವ್ಯೂಸ್ ಬರೋದು ನಿಮ್ಮದು ಜೆನ್ಯೂನ್ ವ್ಯೂಸು, ಆ ಆಡಿಯನ್ಸ್ಗೆ ಇಷ್ಟ ಇರುತ್ತೆ, ಅದಕ್ಕೆ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿರ್ತಾರೆ, ಓಕೆನಾ? ನೀವು ಇಷ್ಟನೇ ಇಲ್ದವ್ರ ಹತ್ರ ಕಳಿಸಿದ್ರೆ ನಿಮ್ಮ ವಿಡಿಯೋನ ಕಾಪಿ ಮಾಡಿಬಿಟ್ಟು ಅವರು ನೋಡಲ್ಲ, ಓಕೆನಾ? ಒಂದು ಸಲ ಆನ್ ಮಾಡಿಬಿಟ್ಟು ನೋಡ್ಬಿಟ್ಟು ಹಾಗೆ ಬ್ಯಾಕ್ ಹೋಗ್ಬಿಡ್ತಾರೆ. ಹಾಗೆ ಬ್ಯಾಕ್ ಹೋಗೋ ಕಾರಣದಿಂದ ನಿಮ್ದು ಏನಾಗುತ್ತೆ, ರೀಚ್ ಡೌನ್ ಆಗುತ್ತೆ. ಸೊ ಮೊದಲನೇ ತಪ್ಪು ನೀವು ಮಾಡೋದು ಇದೆ. ಸೊ ಶೇರ್ ಮಾಡಬೇಡಿ, ಶೇರ್ ಮಾಡಿ ಬೇಡ ಅಂತ ಇಲ್ಲ, ಯಾರಿಗೆ ಇಷ್ಟ ಇದೆ, ಯಾವ ಟಾಪಿಕಲ್ಲಿ ಯಾರಿಗೆ ಇಷ್ಟ ಇದೆ ಅವ್ರ ಹತ್ರ ಕಳಿಸಿ. ಅವ್ರಿಗೀಗ ನೀವು ಟೆಕ್ ವೀಡಿಯೋಸ್ ಮಾಡ್ತಾಯಿದ್ರೆ, ಸೊ ಅವ್ರಿಗೂ ಟೆಕ್ ವೀಡಿಯೋಸ್ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ನೋಡಿ, ಇಂಟ್ರೆಸ್ಟ್ ಇದ್ದರೆ ಅವ್ರ ಹತ್ರ ಕಳಿಸಿ. ನೀವು ವ್ಲಾಗಿಂಗ್ ಏನಾದರೂ ಮಾಡ್ತಾಯಿದ್ರೆ ಅವ್ರಿಗೂ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ಅವ್ರನ್ನ ಕಳಿಸಿ. ಕುಕ್ಕಿಂಗ್ ಮಾಡ್ತಾಯಿದ್ರೆ ಯಾರಿಗೆ ಕುಕ್ಕಿಂಗ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ನೋಡ್ತಾರೆ ಸ್ಕಿಪ್ ಮಾಡಿದೆ, ಅವ್ರ ಹತ್ರ ಕಳಿಸಿ, ಓಕೆನಾ? ಶೇರ್ ಮಾಡಿ ಬೇಡ ಅನ್ನಲ್ಲ, ಬಟ್ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರ ಹತ್ರ ಶೇರ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ನಿಮ್ಮದು ಬಂದುಬಿಟ್ಟು ನಿಮ್ಮ ಚಾನಲ್ ಮೇಲೆ ತುಂಬ ಬ್ಯಾಡ್ ಎಫೆಕ್ಟ್ ಬೀಳುತ್ತೆ, ಓಕೆನಾ ಗೈಸ್? ಮೊದಲನೇದು ಪಾಯಿಂಟ್ ಏನಿದೆ ತಿಳ್ಕೊಂಡ್ರಲ್ಲ. ಸೊ ಎರಡನೇ ತಪ್ಪು ಯೂಶ್ವಲಿ ಮಾಡೋದು ನ್ಯೂ ಕ್ರಿಯೇಟರ್ಸ್ ಏನಂದರೆ ಮಿಕ್ಸ್ ಕಂಟೆಂಟು, ಓಕೆನಾ? ನಾನು ತುಂಬ ಜನದ್ದು ನೋಡಿದ್ದೀನಿ ಚಾನಲ್ಸ್, ಇವೇನು ಎಲ್ಲರೂ ತುಂಬ ಮಿಕ್ಸಪ್ ಮಾಡಿರ್ತೀರ, ಓಕೆನಾ? ಒಂದೇ ನೀಶಲ್ಲಿ ಕೆಲಸ ಮಾಡಲ್ಲ ಅವರು, ಬೇರೆ ಟೈಪ್ ತುಂಬ ಬಂದುಬಿಟ್ಟು ಬೇರೆ ಥರದ್ದು. ಈಗ AI ಕ್ಯಾಟ್ ವೀಡಿಯೋಸ್ ಹಾಕಿರ್ತಾರೆ, ವ್ಲಾಗಿಂಗ್ ಹಾಕಿರ್ತಾರೆ, ಕುಕ್ಕಿಂಗ್ ಹಾಕಿರ್ತಾರೆ, ಇನ್ನು ಕಾಮಿಡಿದು ಹಾಕಿರ್ತಾರೆ, ಓಕೆನಾ? ಈಗ ಈ ಯೂಟ್ಯೂಬರ್ಸ್ ಏನಕ್ಕೆ ಈ ಥರ ಎಲ್ಲ ಹಾಕೋದಕ್ಕೆ ಕಾರಣ ಏನಂದರೆ, ಅವರಿಗೆ ಅಂದರೆ ಈಗ ಒಂದು ಟಾಪಿಕಲ್ ವೀಡಿಯೋಸ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ನ್ಯೂ ಯೂಟ್ಯೂಬರ್ಸ್ ನಾನು ಹೇಳ್ತಾ ಇರೋದು, ಅವ್ರಿಗೆ ಒಂದು ವೀಡಿಯೋದಲ್ಲಿ 10
20 30 ಇಷ್ಟು ಕಮ್ಮಿ ಇದೆ. ಈಗ ಬೇರೆ ಅವ್ರ ವೀಡಿಯೋಸ್ ನೋಡ್ತಾರೆ, ಟೆಕ್ ವಿಡಿಯೋ ಆಗಲಿ ಇಲ್ಲ ಕಾಮಿಡಿ ವಿಡಿಯೋ ಆಗಲಿ, ಓಕೆನಾ, ಬೇರೆ ಅವ್ರ ವೀಡಿಯೋ ನೋಡಿದಾಗ ಇದರಲ್ಲಿ ಇಷ್ಟು ವ್ಯೂಸ್ ಇದೆ, ಇಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ನನಗೆ ಈ ಕಾಂಟೆಂಟಲ್ಲಿ ಮಾಡಬಾರ್ದು ಅಂತ ಕಾಮಿಡಿ ವಿಡಿಯೋ ಹಾಕ್ತಾರೆ. ಆಗ ಕಾಮಿಡಿ ವಿಡಿಯೋ ಹಾಕಿದಾಗ ಏನಾಗುತ್ತೆ, ಅವ್ರದ್ದು ಬಂದುಬಿಟ್ಟು ವ್ಯೂಸು ತುಂಬ ಕಮ್ಮಿ ಬರುತ್ತೆ. ಆಗೇನು ಯೋಚನೆ ಮಾಡ್ತಾರೆ ನ್ಯೂ ಯೂಟ್ಯೂಬರ್ಸು, ಬೇರೆ ಅವ್ರದ್ದು ಏನಾದರೂ ಟೆಕ್ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಕಾಮಿಡಿ ವಿಡಿಯೋದಲ್ಲಿ ಅಷ್ಟು ವ್ಯೂಸ್ ಇಲ್ಲ, ಟೆಕ್ಕಲ್ಲಿ ತುಂಬ ಜಾಸ್ತಿ ವ್ಯೂಸ್ ಇದೆ, ನಾನು ಟೆಕ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಟೆಕ್ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಮಿಕ್ಸ್ ಕಾಂಟೆಂಟ್ ಹಾಕ್ಬಿಡುತ್ತೆ. ಆಗ ಯೂಟ್ಯೂಬಿಗೆ ಗೊತ್ತಾಗಲ್ಲ ಎಲ್ಲಿ ನಿಮ್ಮ ಇಂಪ್ರೆಷನ್ಸ್ ಕಳಿಸ್ಬೇಕಂತ. ಕಾಮಿಡಿ ಹತ್ರ ಕಳಿಸೋದೇ ಇಲ್ಲ, ಕುಕ್ಕಿಂಗ್ ವೀಡಿಯೋಸ್ ಅವ್ರ ಹತ್ರ ಕಳಿಸೋದ, ಕುಕ್ಕಿಂಗ್ ಯಾರು ನೋಡೋಕೆ ಇಷ್ಟಪಡ್ತಾರೆ ಅವ್ರ ಹತ್ರ, ಇಲ್ಲ ವ್ಲಾಗಿಂಗ್ ಹತ್ರ ಕಳಿಸೋದ, ಇಲ್ಲ ಟೆಕ್ ವೀಡಿಯೋಸ್ ಅವ್ರ ಹತ್ರ ಕಳಿಸೋದ ಅಂತ ಯೂಟ್ಯೂಬ್ ಬಂದುಬಿಟ್ಟು ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ನಿಮ್ಮದು ಇಂಪ್ರೆಷನ್ನೇ ಕಳಿಸಲ್ಲ. ಆಮೇಲೆ ಇದರಿಂದ ಏನಾಗುತ್ತೆ, ನಿಮ್ಮದು ಇಂಪ್ರೆಷನ್ ಡೌನ್ ಆಗುತ್ತೆ. ಓಕೆನಾ ಗೈಸ್, ಯಾವುದೇ ಕಾರಣಕ್ಕೂ ನೀವು ಮಿಕ್ಸ್ ಕಂಟೆಂಟ್ನ ಮಾಡಬೇಡಿ. ಯಾವುದಾದ್ರೂ ಒಂದು ನೀಚನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ನೀಚ್ ಮೇಲೆ ವರ್ಕ್ನ ಮಾಡಿ. ಓಕೆನಾ, ಈಗ ನೀವು ಅಂದ್ಕೊಳ್ಳಿ ಟೆಕ್ ವಿಡಿಯೋ ಮಾಡ್ತಾಯಿದ್ರೆ ಟೆಕ್ಕಲ್ಲೂ ಡಿಫ್ರೆಂಟ್ ಟೈಪ್ಸ್ ಇರ್ತಾರೆ. ಸೊ ಕೆಲವೊಬ್ಬರು ಟೆಕ್ಕಲ್ಲಿ ಬರೀ ಫೇಸ್ಬುಕ್ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡ್ತಾರೆ, ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಇನ್ಸ್ಟಾಗ್ರಾಮ್ ಬಗ್ಗೆ ಕೊಡ್ತಾರೆ, ಇನ್ನೂ ಕೆಲವೊಬ್ಬರು ಯೂಟ್ಯೂಬ್ ಟಿಪ್ಸ್ ಕೊಡ್ತಾರೆ. ಈಗ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಬರೀ ಯೂಟ್ಯೂಬ್ ಬಗ್ಗೆನೇ ಹೇಳೋದು ನಿಮಗೆ, ಬೇರೆ ಯೂಟ್ಯೂಬ್ ಬಿಟ್ಟರೆ ಬೇರೆ ಯಾವುದಾದ್ರ ಬಗ್ಗೆ ಹೇಳ್ತೀನ, ಯೂಟ್ಯೂಬ್ ಬಗ್ಗೆನೇ ಹೇಳೋದು. ಟೆಕ್ಕಲ್ಲೂ ಡಿಫ್ರೆಂಟ್ ಟೈಪ್ ಇರುತ್ತೆ. ಯಾವುದಾದ್ರೂ ಒಂದು ನೀಶ್ನ ಹಿಡಿದ್ಬಿಟ್ಟು ಆ ಒಂದು ಕಂಟೆಂಟಲ್ಲಿ ರೆಗ್ಯುಲರ್ ಆಗಿ ನೀವು ವರ್ಕ್ ಮಾಡಿ ನೋಡಿ, ಆಗ ನಿಮಗೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಓಕೆನಾ, ಯಾವುದೇ ಕಾರಣಕ್ಕೂ ಮಿಕ್ಸ್ ಕಂಟೆಂಟ್ಗಳನ್ನ ಹಾಕಬೇಡಿ, ಇದರಿಂದ ಕೂಡ ನಿಮ್ಮ ಚಾನಲಲ್ಲಿ ಬ್ಯಾಡ್ ಎಫೆಕ್ಟು ಬೀಳುತ್ತೆ. ಓಕೆನಾ ಗೈಸ್, ಸೊ ಎರಡನೇದು ಮಿಸ್ಟೇಕ್ ಮಾಡೋದು ನ್ಯೂ ಯೂಟ್ಯೂಬರ್ಸು, ಮಿಕ್ಸ್ ಕಾಂಟೆಂಟ್ ಹಾಕಿ. ಮೂರನೇದು ಬಂದುಬಿಟ್ಟು ನೇಮ್ ಆ್ಯಂಡ್ ಕೀವರ್ಡು. ಓಕೆನಾ, ತುಂಬ ಜನ ಬಂದುಬಿಟ್ಟು ಈ ನೇಮ್ ಚೇಂಜ್ ಮಾಡ್ತಾನೆ 50 ಸಲ. ಓಕೆನಾ, ನಾನು ನೋಡಿದ್ದೀನಿ ಯೂಟ್ಯೂಬರ್ಸ್ ಮಾಡೋದು ಇದೇ ತಪ್ಪು. ಓಕೆನಾ, ತುಂಬ ಜನ ಬಂದುಬಿಟ್ಟು ನೇಮ್ಸ್ಗಳನ್ನೆಲ್ಲ ಚೇಂಜ್ ಮಾಡ್ತಾರೆ. ನೇಮ್ಸ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಈಗ ಯಾವುದಾದ್ರೂ ಒಂದು ಫಸ್ಟೇ ಹುಡುಕಿಟ್ಬಿಟ್ಟು ಯುನೀಕ್ ನೇಮ್ನ ಕೊಡಿ. ಓಕೆನಾ, ಅದು ನಿಮ್ಮದು ಓಡ್ತಾ ಇರಬೇಕು. ಈಗ ಒಂದು ಸಲ ನೀವು 1 ವರ್ಷಕ್ಕೆ ಒಂದು ಸಲ ಚೇಂಜ್ ಮಾಡ್ತಿದ್ದೀರಾ ಅಂದರೆ ಓಕೆ, ಬಟ್ 1 ಸಲ 2 ಸಲ ಮಾಡೋದು ಓಕೆ. ಮತ್ತೆ ನೀವು ನೇಮ್ನ ಚೇಂಜ್ ಮಾಡ್ತಾಯಿದ್ರೆ ಇದರಿಂದ ಕೂಡ ನಿಮ್ಮದು ಬ್ಯಾಡಾಗಿ ಎಫೆಕ್ಟ್ ಬೀಳುತ್ತೆ ನಿಮ್ಮ ಚಾನಲ್ ಮೇಲೆ. ಓಕೆನಾ, ಯಾವುದೇ ಕಾರಣಕ್ಕೂ ನೀವು ಏನು ಮಾಡಬೇಡಿ, ನೇಮ್ ಚೇಂಜ್ ಮಾಡಬೇಡಿ. ಆ್ಯಂಡ್ ಕೀಬೋರ್ಡ್ಸು ನೀವು ಹಾಕಿರ್ತೀರಲ್ಲ, ಇಲ್ಲಿ ನಾನು ಸ್ಕ್ರೀನ್ಶಾಟ್ ನಾನು ನಿಮ್ಗೆ ಹಾಕ್ತೀನಿ, ಸ್ಕ್ರೀನ್ ರೆಕಾರ್ಡಿಂಗ್ ಒಂದು ಸ್ವಲ್ಪ ಸಿಂಪಲಿ ನಿಮ್ಮ YT ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ ಡೆಸ್ಕ್ಟಾಪ್ ಸೈಟಲ್ಲಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸೆಟ್ಟಿಂಗ್ ಆಪ್ಷನ್ ಏನಿರುತ್ತೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಚಾನೆಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಚಾನೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೀವರ್ಡ್ಸ್ ಇದೆಯಲ್ಲ, ಈ ಕೀವರ್ಡ್ಸ್ನ ಕೂಡ ನೀವು ಬಂದುಬಿಟ್ಟು ಆಗಾಗ ಚೇಂಜ್ ಮಾಡೋ ಹಾಗಿಲ್ಲ. ಇದರಿಂದನೇ ನಿಮ್ಮದು ಏನಾಗೋದು, ಚಾನಲ್ ರ್ಯಾಂಕ್ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಓಕೆನಾ, ಯಾವುದೇ ಕಾರಣಕ್ಕೂ ಈ ಚಾನಲ್ ಕೀವರ್ಡ್ಸ್ ಇದು ಸುಮ್ಮನೆ ಅಂತ ಅಂದ್ಕೋಬೇಡಿ. ಈ ಚಾನಲ್ ಕೀವರ್ಡ್ಸು ಒಬ್ಬೊಬ್ರದ್ದು ಒಂದು ವರ್ಷ ಆಗಿಬಿಡುತ್ತೆ ಕೀವರ್ಡ್ಸ್ ಏನಿದೆ ರ್ಯಾಂಕ್ ಆಗೋಕ್ಕೆ. ಓಕೆನಾ, ನೀವು ಈಗ ರ್ಯಾಂಕ್ ಆಗೋ ಟೈಮಲ್ಲಿ ನೀವು ಕೀವರ್ಡ್ಸ್ನ ಚೇಂಜ್ ಮಾಡಿಬಿಟ್ರೆ, ಈಗ ರ್ಯಾಂಕ್ ಆಗೋ ಟೈಮಲ್ಲಿ ನೀವು ಕೀವರ್ಡ್ಸ್ಗಳನ್ನ ಚೇಂಜ್ ಮಾಡಿಬಿಟ್ರೆ ಹೆಂಗಾಗುತ್ತೆ ರ್ಯಾಂಕು. ಸೊ ಯಾವುದೇ ಕಾರಣಕ್ಕೂ ಈಗ ಒಂದು ಸಲ ಕೀವರ್ಡ್ಸ್ನ ಹಾಕಿಬಿಟ್ಟು ಸೆಟ್ ಮಾಡಿದ್ದೀರಾ, ಹಾಗೆ ಇರಾಕ್ಬಿಡಿ. ಯಾವುದೇ ಕಾರಣಕ್ಕೂ ಕೀವರ್ಡ್ಸ್ಗಳನ್ನ ಚೇಂಜ್ ಮಾಡಬೇಡಿ, ನೇಮ್ಗಳನ್ನ ಚೇಂಜ್ ಮಾಡಬೇಡಿ. ಇದರಿಂದ ನಿಮ್ಮದು ಬ್ಯಾಡ್ ಎಫೆಕ್ಟ್ ಬೀಳುತ್ತೆ ನಿಮ್ಮ ಚಾನಲ್ ಮೇಲೆ. ಓಕೆನಾ, ಸೊ ಯಾವುದೇ ಕಾರಣಕ್ಕೂ ಕೀವರ್ಡ್ಸ್ ನಾನು ತೋರಿಸಿದ್ನಲ್ಲ, ಆ ಕೀವರ್ಡ್ಸ್ ಚೇಂಜ್ ಮಾಡಬೇಡಿ. ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೇಮ್ನ ಚೇಂಜ್ ಮಾಡಬೇಡಿ. 1-2 ಸಲ ಚೇಂಜ್ ಮಾಡೋದು ಓಕೆ, ಬಟ್ ಆಗಾಗ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಸೊ ಇದು ನ್ಯೂ ಯೂಟ್ಯೂಬರ್ ಮಾಡೋದು ತಪ್ಪು 3ನೇದು. ಸೊ 4ನೇದು ತಪ್ಪು ನ್ಯೂ ಯೂಟ್ಯೂಬರ್ಸ್ ಮಾಡೋದು ಏನಂದರೆ ಡಿಲೀಟ್ ಮಾಡೋದು ವೀಡಿಯೋಸು. ಈಗ ಅಂದ್ಕೊಳ್ಳಿ, ಈಗ ಯೂಟ್ಯೂಬರ್ಸ್ ಏನಿದ್ದಾರೆ ಸ್ಮಾಲ್ ಕ್ರಿಯೇಟರ್ಸು, ಅವ್ರಿಗೆ ಅಂದ್ಕೊಳ್ಳಿ ಈಗ ಒಂದು ವೀಡಿಯೋದಲ್ಲಿ 150 ವ್ಯೂಸು, ಇನ್ನೊಂದು ವೀಡಿಯೋದಲ್ಲಿ 200, ಇನ್ನೊಂದು ವೀಡಿಯೋದಲ್ಲಿ 300, ಇನ್ನೊಂದು ವೀಡಿಯೋದಲ್ಲಿ ಬರೀ 20 ವ್ಯೂಸ್ ಬಂದಿರುತ್ತೆ ಅಂದ್ಕೊಳ್ಳಿ. ಸೊ ಅನ್ಕೋತಾರೆ ನ್ಯೂ ಯೂಟ್ಯೂಬರ್ಸ್, ನಂದು ಇಷ್ಟು ವೀಡಿಯೋದಲ್ಲಿ ಚೆನ್ನಾಗಿ ವ್ಯೂಸ್ ಬಂದಿದೆ, ಇದರಲ್ಲಿ ಯಾಕೆ ಇಷ್ಟು ಕಮ್ಮಿ ಬಂದುಬಿಟ್ಟಿದೆ, ಇದನ್ನು ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡ್ತಾರೆ ನ್ಯೂ ಯೂಟ್ಯೂಬರ್ಸ್, ಅದನ್ನು ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತಾರೆ. ಮತ್ತೇನಾಗುತ್ತೆ, ಅದರಲ್ಲಿ ಚೆನ್ನಾಗಿ ವ್ಯೂಸ್ ಬರುತ್ತಾ, ಮತ್ತೇನು ಮಾಡ್ತಾರೆ, ಮತ್ತೆ 1-2-3 ವೀಡಿಯೋಗೆ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ, ಮತ್ತು ಆ ವೀಡಿಯೋಗೆ 10 ಇಲ್ಲ 15 ಇಲ್ಲ 20 ಇಲ್ಲ 30 ವ್ಯೂಸ್ ಬಂದಿರುತ್ತೆ. ಮತ್ತೆ ಏನು ಮಾಡ್ತಾರೆ, ಅದು ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡ್ತಾರೆ. ಸೊ ಇದು ಮಾಡೋದ್ರಿಂದ ನಿಮ್ಮದು ತುಂಬ ಬ್ಯಾಡ್ ಎಫೆಕ್ಟ್ ಬೀಳುತ್ತೆ ನಿಮ್ಮ ಚಾನಲಲ್ಲಿ. ರೀಚ್ ಬಂದುಬಿಟ್ಟು ಗ್ರಾಫ್ ಏನಿದೆ, ಈಗ ನೀವು ಡೈಲಿ ವೀಡಿಯೋಸ್ ಹಾಕ್ತಾ ಹೋದರೆ ಕಂಟಿನ್ಯೂಸ್ಲಿ ಗ್ರಾಫ್ ಏನಿದೆ ನಿಮ್ಮದು ಹೀಗೆ ಮೇಲೇ ಹೋಗ್ತಾ ಇರುತ್ತೆ, ಹಿಂಗೆ ಬಂದು ಮೇಲೇ ಹೋಗ್ತಾ ಇರುತ್ತೆ. ನೀವು ಯಾವಾಗ ವೀಡಿಯೋನ ಡಿಲೀಟ್ ಮಾಡ್ತೀರಾ ಆಗ ಬಂದುಬಿಟ್ಟು ಏನಾಗುತ್ತೆ, ಡೌನ್ ಆಗ್ತಾ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮದು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಬೇಡಿ. ಅದು ಎಷ್ಟೇ ಕಮ್ಮಿ ವ್ಯೂಸ್ ಬರಲಿ ಪರವಾಗಿಲ್ಲ,
ಏನಾಗಲ್ಲ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಟ್ರೈ ಮಾಡಿ. ಬಟ್ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಡಿಲೀಟ್ ಮಾಡಿದರೆ ಏನಾಗುತ್ತೆ, ಯೂಟ್ಯೂಬ್ಗೆ ಅನಿಸುತ್ತೆ ನಿಮ್ಮ ವೀಡಿಯೋ ಮೇಲೆ ನಿಮಗೆ ನಂಬಿಕೆ ಇಲ್ಲ, ನಿಮ್ಮ ವೀಡಿಯೋ ಮಾಡಿದ್ರಲ್ಲಿ ನಿಮಗೆ ಸ್ಯಾಟಿಫಿಕೇಷನ್ ಆಗಿಲ್ಲ, ಹಂಗಾಗಿ ನೀವು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡ್ತಿದ್ದೀರಾ. ಬೇರೆಯವ್ರ ಹತ್ರ ಇಂಪ್ರೆಷನ್ ಕಳಿಸೋದು ಬೇಡ ಅಂತ ಹೇಳಿ ಇಂಪ್ರೆಷನ್ ಯೂಟ್ಯೂಬ್ ಏನು ಮಾಡುತ್ತೆ, ಡೌನ್ ಮಾಡಿಬಿಡುತ್ತೆ. ಸೊ ವೀಡಿಯೋಸ್ಗಳನ್ನ ಆದಷ್ಟು ಡಿಲೀಟ್ ಮಾಡಬೇಡಿ. ಯಾವತ್ತಾದರೂ ಒಂದು ಸಲ 2 ಸಲ ನೀವು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡ್ಬೋದು, ಅದರಿಂದ ಏನು ತೊಂದರೆ ಆಗಲ್ಲ. ಓಕೆನಾ ಗೈಸ್, ಇದಾಯಿತು 4ನೇ ಮಿಸ್ಟೇಕು ನ್ಯೂ ಯೂಟ್ಯೂಬರ್ಸ್ ಮಾಡೋದು. 5ನೇ ಮಿಸ್ಟೇಕ್ ಬಂದುಬಿಟ್ಟು ಏನು ಮಾಡ್ತಾರೆ ಯೂಟ್ಯೂಬರು, ಲಾಂಗ್ ಗ್ಯಾಪ್ ಕೊಡೋದು. ಲಾಂಗ್ ಗ್ಯಾಪ್ ಅಂದರೆ ಈಗ ನಾನು ತುಂಬ ಜನ ನೋಡಿದ್ದೀನಿ, ಈಗ 1, 2, 10, 20 ವೀಡಿಯೋಸ್ ಹಾಕಿರ್ತಾರೆ, ಆಮೇಲೆ 1 ತಿಂಗಳು, 1, 2, 3 ತಿಂಗಳು, 15 ದಿವಸ, 20 ದಿವಸ ಮಾಯನೇ ಆಗೋಗ್ಬಿಟ್ಟಿರ್ತಾರೆ. ಅವರು ಚಾನಲಲ್ಲಿ ವೀಡಿಯೋಸೇ ಹಾಕಿರಲ್ಲ. ಓಕೆನಾ, ನೀವು ರೆಗ್ಯುಲರಾಗಿ ಈಗ ನೀವು ಬಂದಿದ್ದೀರಾ ಅಂದಮೇಲೆ ಯೂಟ್ಯೂಬಲ್ಲಿ ರೆಗ್ಯುಲರಾಗಿ ಕೆಲಸ ಮಾಡಬೇಕು. ಈಗ ನೀವು ಆಫೀಸ್ಗೆ ಜಾಯ್ನ್ ಆಗಿದ್ದೀರಾ ಅಂದರೆ ನೀವು ಆಫೀಸಿಗೆ ಹೋಗಲ್ವಾ, ರೆಗ್ಯುಲರಾಗಿ ಹೋಗಲ್ವಾ, ಯಾವಾಗಾದರೂ 1, 2, 3 ಸಲ ರಜಾ ಮಾಡ್ಬೋದು ಅಷ್ಟೇ. 3 ದಿನ 2 ದಿನ ರಜಾ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ನೀವು ರೆಗ್ಯುಲರಾಗಿ ಆಫೀಸಿಗೆ ಹೋಗ್ತೀರಾ ತಾನೇ, ಅದೇ ಥರ ಯೂಟ್ಯೂಬಲ್ಲೂ ಅಷ್ಟೇ ನೀವು ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಹಾಕಬೇಕು. ಓಕೆನಾ, ವೀಡಿಯೋಸ್ಗಳನ್ನ ನೀವು ರೆಗ್ಯುಲರಾಗಿ ಹಾಕಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮದು ರೀಚ್ ಬಂದುಬಿಟ್ಟು ಡೌನ್ ಆಗುತ್ತೆ, ಇಂಪ್ರೆಷನ್ನು ಡೌನ್ ಆಗುತ್ತೆ, ಆ್ಯಂಡ್ ಡೆಡ್ ಅಂತಲೂ ಹೇಳ್ತಾರಲ್ಲ ಚಾನಲ್, ಅದು ಕೂಡ ಆಗುತ್ತೆ. ಆಮೇಲೆ ಮತ್ತೆ ನೀವು ವೀಡಿಯೋಸ್ಗಳನ್ನ ಹಾಕಬೇಕು ನಿಮ್ಮ ಚಾನಲ್ ಮೇರ್ ಬರಬೇಕಂದ್ರೆ, ಮತ್ತೆ ಹಳೆ ಥರ ವೀಡಿಯೋಸ್ ಮತ್ತೆ ಹಳೆ ಥರ ವೀಡಿಯೋಗೆ ವ್ಯೂಸ್ ಬರಬೇಕಂದ್ರೆ ನೀವೇನು ಮಾಡಬೇಕು, ಮತ್ತೆ ವೀಡಿಯೋಸ್ ಹಾಕ್ತಾ ಹೋಗಬೇಕು. ಸೊ ಆ ಥರ ಯಾಕೆ ಮಾಡ್ಕೋತೀರಾ, ಲಾಂಗ್ ಗ್ಯಾಪ್ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡಿ. ಲಾಂಗ್ ಗ್ಯಾಪ್ ಕೊಡೋದ್ರಿಂದ ತುಂಬ ಬ್ಯಾಡ್ ಎಫೆಕ್ಟ್ ಬೀಳುತ್ತೆ ನಿಮ್ಮ ಚಾನಲಲ್ಲಿ. ಸೊ ಆದಷ್ಟು ಅವಾಯ್ಡ್ ಮಾಡಿ ಲಾಂಗ್ ಗ್ಯಾಪ್ ಕೊಡೋದು. ಓಕೆನಾ, ಬೇಕಿದ್ರೆ ನೀವು 1, 2 ಸಲ 3 ಸಲ ಬೇಕಿದ್ರೆ ಗ್ಯಾಪ್ ಕೊಡ್ಬೋದು 1 ಮಂತಲ್ಲಿ. ಅದು ಬಿಟ್ಟರೆ ನೀವು ರೆಗ್ಯುಲರಾಗಿ ವರ್ಕ್ ಮಾಡಬೇಕು ಆ್ಯಂಡ್ ವೀಡಿಯೋಸ್ಗಳನ್ನ ಮಾಡಬೇಕು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಇಷ್ಟು ಯೂಟ್ಯೂಬರ್ಸ್ ಏನಿರ್ತೀರ, ಸ್ಮಾಲ್ ಕ್ರಿಯೇಟರ್ಸು, ಈ 5 ತಪ್ಪುಗಳನ್ನ ಮಾಡ್ತಿರ್ತೀರ. ಈ ಕಾರಣದಿಂದ ಏನಾಗ್ತಿರುತ್ತೆ, ನಿಮ್ಮ ಚಾನಲಲ್ಲಿ ವ್ಯೂಸ್ ಡೌನ್ ಪ್ರಾಬ್ಲಮ್ ಆಗ್ತಿರುತ್ತೆ, ಆ್ಯಂಡ್ ವ್ಯೂಸು ಮುಂದಕ್ಕೆ ಹೋಗ್ತಾ ಇರಲ್ಲ, ಸ್ಟ್ರಕ್ ಆಗಿರುತ್ತೆ, ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಈ ಕಾರಣದಿಂದನೇ ಈ 5 ತಪ್ಪೇನಿರುತ್ತೆ ಇದು ಮಾಡ್ತಾ ಇರ್ತೀರ, ಈ ಕಾರಣದಿಂದನೇ ನಿಮ್ಮದು ವ್ಯೂಸ್ ಬರ್ತಾ ಇರಲ್ಲ, ಸ್ಟ್ರಕ್ ಆಗಿರುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ನೀವು ಕಾಮೆಂಟಲ್ಲಿ ಕೇಳ್ಬೋದು, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.